ಇದುವರೆಗೂ ಅವ್ರ ಮನೆಯವರು ಮತ್ತು ನಮ್ಮ ಜಿಲ್ಲಾಡಳಿತ ಎಲ್ಲರ ಜೊತೆ ಕೂಡ ಮಾತನಾಡಿದ್ದೇವೆ. ಬೆಳಗ್ಗೆ ನಾವು ಮಹಾರಾಜ ಗ್ರೌಂಡ್ನಲ್ಲಿ ಎಲ್ಲರಿಗೂ ಕೂಡ ಜಾನಕಿಯವರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಮಹಾರಾಜ ಗ್ರೌಂಡ್ನಲ್ಲಿ ಇಟ್ಟಿರ್ತೇವೆ. ಅಲ್ಲಿ ಅವ್ರನ್ನ ಅಂತಿಮ ದರ್ಶನ ತಗೋಬೇಕು ಬಯಸುವಂಥ ಎಲ್ಲ ಅವರ ಅಭಿಮಾನಿಗಳು ಮತ್ತು ಫಿಲಮ್ ಇಂಡಸ್ಟ್ರಿಯವರು ಮತ್ತು ಅವ್ರ ಫ್ಯಾಮಿಲಿಯವರು, ಫ್ರೆಂಡ್ಸ್ ಅವರು ಎಲ್ಲರೂ ಕೂಡ ಬಂದು ಅಲ್ಲಿ ದರ್ಶನ ತಗೋಬೇಕು. ಅದಾದಮೇಲೆ ಜಾನಕಿಯವರೇ ಅವರು ಇಚ್ಛೆ ವ್ಯಕ್ತಪಡಿಸಿದ್ರಂತೆ ಅವರ ಅಂತಿಮ ಕ್ರಿಯೆ ಮೈಸೂರಿನಲ್ಲೇ ಆಗಬೇಕು ಅಂತ ಹೇಳಿ. ಸೊ ಅವ್ರ ಕುಟುಂಬದವರೆಲ್ಲ ಒಂದು ಜಾಗ ಹೇಳಿದ್ದಾರೆ, ಗಣೇಶಗುಡಿ ಹತ್ರ ಒಂದು ಕಡೆ ಫಾರ್ಮ್ ಇದೆ, ಅಲ್ಲೇ ಅವ್ರದ್ದು ಫ್ಯೂನರಲ್ ಆಗಬೇಕು ಅಂತ ಹೇಳಿ. ಸೊ ಹಾಗಾಗಿ ಅಲ್ಲೇ ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ. ಅವ್ರ ಅಂತಿಮ ಕ್ರಿಯೆ ಸಮಯ ಯಾವಾಗ ಅಂತ ಅದನ್ನು ಅವರೇ ಕುಟುಂಬದವರು ಗಿಂತ ಎಲ್ಲ ತಿಳ್ಕೊಬೇಕು ಅಂತ ಹೇಳಿ. ಸೊ ಇಷ್ಟು ಸಿದ್ಧತೆಗಳನ್ನು ಮಾಡಿದ್ವಿ. ಜಿಲ್ಲಾಡಳಿತಕ್ಕೂ ಕೂಡ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಅವರ ಅಂತ್ಯಕ್ರಿಯೆ ಆಗಬೇಕು. ಮತ್ತು ಜಾನಕಿಯವರ ಅಂತಿಮ ದರ್ಶನ ಪಡ್ಕೊಳ್ಳೋಕೆ ಬಹಳಷ್ಟು ಜನ ಬರೋದ್ರಿಂದ ಎಲ್ಲ ರೀತಿಯ ಭದ್ರತೆಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಆಸ್ಪತ್ರೆಯಿಂದ ಅದು ಹಾಸ್ಪಿಟ್ಲು ಹೇಳ್ತಾರೆ, ಬಟ್ ಹಾಸ್ಪಿಟ್ಲಿಂದ ದಯವಿಟ್ಟು ಯಾರು ಕೂಡ ಹೋಗಬಾರ್ದು. ಬೆಳಗ್ಗೆ ನಾವು ಮಹಾರಾಜ ಗ್ರೌಂಡ್ಸಲ್ಲಿ ಸುಮಾರು 8 ಗಂಟೆಯಿಂದ ದರ್ಶನ ಶುರು ಆಗುತ್ತೆ. ದಯವಿಟ್ಟು 8 ಗಂಟೆಗೆ ಮಹಾರಾಜ ಗ್ರೌಂಡ್ಗೆ ಅಲ್ಲಿಂದ ಶುರು ಆಗುತ್ತೆ ದರ್ಶನಕ್ಕೆ. ದಯವಿಟ್ಟು ಎಲ್ಲ ಅಭಿಮಾನಿಗಳಲ್ಲಿ ವಿನಂತಿ, ಮಹಾರಾಜ ಗ್ರೌಂಡ್ಸಿಗೆ ಮಾತ್ರ ಅವ್ರ ಅಂತಿಮ ದರ್ಶನಕ್ಕೆ ಬಳಿ. ಅದಕ್ಕಿಂತ ಮುಂಚೆ ಅವ್ರ ಕುಟುಂಬದವ್ರಿಗೆ ಅವ್ರಿಗೆ ಪ್ರೈವಸಿ ಕೊಡಿ. ಅವ್ರಿಗೆ ಏನು ರಿಚುವಲ್ಸು ಮತ್ತು ಏನು ಆಚರಣೆಗಳಿರ್ತಾರೆ ಅದೆಲ್ಲ